ಡಾಕ್ಟರ್, ನೀವು ಹೇಳಿದ್ರಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆದ ನಂತರ ಸರ್ಜರಿ ಇಸ್ ದ ಓನ್ಲಿ ಆಪ್ಷನ್ ಆ್ಯಂಡ್ ಗಾಲ್ ಬ್ಲಾಡರ್ನ ರಿಮೂವ್ ಮಾಡಬೇಕು, ಪೋಸ್ಟ್ ವಿಚ್ ಲೈಫ್ನ ನಾರ್ಮಲ್ ಆಗಿ ಲೀಡ್ ಮಾಡಬಹುದು ಅಂತ. ಬಟ್ ಯು ಥಿಂಕ್ ದ ಇನ್ಸ್ಟೆನ್ಸ್ ಆಫ್ ಆಸಿಡ್ ರಿಫ್ಲಕ್ಸ್ ಇದರ ನಂತರ ಹೆಚ್ಚಾಗುತ್ತೆ ಅಂತ? No, there are two things here. Gallbladder remove ಆದ ನಂತರ acid reflux is different, bile reflux is different. Okay, bile is from the duodenum ಕೆಳಗಿಂದ intestine stomach ಬರುತ್ತೆ. Acid is produced in the stomach. So there are various issues. There could be gastroesophageal reflux ಅಂತ ಹೇಳ್ತೀವಿ. ಆ ಥರ ರಿಫ್ಲೆಕ್ಸ್ ಆದಾಗ acid reflux happens into the esophagus or food pipe. Whereas bile reflux is uncommon because the bile which is produced in the liver drains into the duodenum and it generally passes down. Reflex ಭಾಳ ಕಡಿಮೆ. ಅದಕ್ಕೆ ಸಿಂಪಲ್ ರೆಮಿಡಿ, ಟೈಮ್ಲಿ ಫುಡ್, adequate amount of water, good rest will take care of that. And in spite of that, if there are issues, it can be tackled with medicine. It won't affect the general health of the human being. ಡಾಕ್ಟರ್, ನಮ್ಮ ಲಾಸ್ಟ್ ಕಪಲ್ ಆಫ್ ವಿಡಿಯೋಸಲ್ಲಿ ಸಾಕಷ್ಟು ಮಾತಾಡಿದ್ವಿ ಅಬೌಟ್ ಪ್ಯಾನ್ಕ್ರಿಯಾಸ್, ಲಿವರ್, ಗಾಲ್ ಬ್ಲಾಡರ್ ಆ್ಯಂಡ್ ಅ ಲಾಟ್ ಮೋರ್. ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಯಾವುದೇ ಇಶ್ಯೂಸ್ ಇದ್ದರೂ ಯು ಆರ್ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಜನರಲ್ ಸರ್ಜನ್ಸ್ ಆಫ್ ನಮ್ಮ ಬೆಂಗಳೂರು. ಜನ ಎಲ್ಲಿ ಬಂದು ನಿಮ್ಮನ್ನು ಮೀಟ್ ಮಾಡ್ಬೋದು ಟು ರಿಸಾಲ್ವ್ ದರ್ ಇಶ್ಯೂಸ್? ನಾನು ಬೆಂಗಳೂರಿನಲ್ಲಿ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ವಿಜಯನಗರನಲ್ಲಿ ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ತೀನಿ. ಹಾಗೆ ಸುಗುಣ ಹಾಸ್ಪಿಟಲ್ ರಾಜಾಜಿನಗರ ಆಪರೇಟ್ ಮಾಡ್ತೀನಿ. ಪೀಪಲ್ ಆರ್ ವೆಲ್ಕಮ್ ಟು ಕಾಂಟ್ಯಾಕ್ಟ್ ಮೀ ಎನಿವೇರ್.